ಚಿಕ್ಕಮಗಳೂರಿನ ದತ್ತಪೀಠ ಹೋರಾಟಗಾರರಿಗೆ ಸಮನ್ಸ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾದಂತಹ ಕೆಸರೆಚಾಟಗಳು ಶುರುವಾಗ್ತಾ ಇದೆ. 100% ಹಿಂಗೆ ಆಗುತ್ತೆ ಅನ್ನೋದು ಗೊತ್ತಿತ್ತು. ಇದು ರಾಜಕೀಯವಾಗಿ ಬಳಕೆಯಾಗುತ್ತೆ ಅಸ್ತ್ರವಾಗಿ ಅಂತ ಹೇಳಿ ಬಿಜೆಪಿಯವರು ಅದನ್ನೇ ಕಾಯ್ತಾ ಇದ್ದಾರೆ. ಯಾಕಂದರೆ ಈ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಪ್ರತಿಭಟನೆಗಳಾಯಿತು, ಟ್ವೀಟ್ ವಾರ್, ವಾಕ್ ಸಮರಗಳೆಲ್ಲವೂ ಕೂಡ ಬೆಳಗ್ಗೆಯಿಂದ ಕೂಡ ಶುರುವಾಗ್ತಾ ಇದೆ. ಅದರ ಜೊತೆಗೆ ಇದೊಂದು ದತ್ತಪೀಠದ ಸೇರ್ಪಡೆ ಆಯಿತು. ಯತ್ನಾಳ್ ಕಿಡಿಕಾರಿದ್ದಾರೆ. ಟ್ವೀಟ್ ಮಾಡೋ ಮೂಲಕ ಸಿದ್ದರಾಮಯ್ಯಗೆ ಸೋಲುವ ಭಯ ಅಂತ, ತನಿಖೆ ನೆಪದಲ್ಲಿ ಹಿಂದೂಗಳಿಗೆ ಕಿರುಕುಳ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಹಿಂದೂ ವಿರೋಧಿ ಎಂದು ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ರಾಜಕೀಯ ದ್ವೇಷಕ್ಕೆ ತತ್ಸಮಾನ ಪದವೇ ಕಾಂಗ್ರೆಸ್ ಎಂದು ಪೋಸ್ಟ್ ಮಾಡಿದ್ದಾರೆ. ಅಂದರೆ ರಾಜಕೀಯ ದ್ವೇಷ ಅದಕ್ಕೆ ಸರಿಸಮಾನವಾದಂತಹ ಪದ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಅಂತ ಟ್ವೀಟ್ ಮಾಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಅವರ ಟ್ವೀಟನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ ಹಿಂದೂ ವಿರೋಧಿ, ತನಿಖೆ ಆಗಿರುವಂತಹ ಪ್ರಕರಣವನ್ನು ಮರು ತನಿಖೆ ನೆಪದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಕಿರುಕುಳ ನೀಡುವುದು ಕರ್ನಾಟಕದ ಪೊಲೀಸರ ಈಗಿನ ಕೆಲಸ ಆಗಿದೆ. ಲೋಕಸಭೆ ಚುನಾವಣೆ ಸೋಲುವ ಹತಾಶೆಯಿಂದ ಸಿದ್ದರಾಮಯ್ಯನವರು ಈ ರೀತಿ ನಡೆದುಕೊಳ್ತಾ ಇರೋದು. ರಾಜಕೀಯ ದ್ವೇಷಕ್ಕೆ ತತ್ಸಮವಾದ ಪದವೇ ಕಾಂಗ್ರೆಸ್ ಅಂಥೇಳಿ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಲೋಕಸಭೆ ಚುನಾವಣೆ ಹತ್ರ ಬಂದಂಗೆ ಒಂದೊಂದೇ ವಿವಾದಗಳು ಭುಗಿಲೇಳ್ತಾನೆ ಇದ್ದಾವೆ. ಅದನ್ನು ಬಿಜೆಪಿ ನಾಯಕರು ಹೇಗೆ ಬಳಕೆ ಮಾಡಿಕೊಳ್ಬೇಕು ಅದನ್ನು ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ನವರ ಸಮರ್ಥನೆಗಳು ಮುಂದುವರೆದಿದೆ. ಹಿಂದೂ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅನ್ನೋದು ಒಂದು ರೀತಿ ಟ್ಯಾಗ್ಲೈನ್ ಆಗಿಬಿಟ್ಟಿದೆ ಬಿಜೆಪಿಯವರಿಗೆ. ಅದನ್ನೇ ಮುಂದಿಟ್ಕೊಂಡು ಈ ಟ್ವೀಟನ್ನು ಮಾಡಿದ್ದಾರೆ. ಒಂದು ಕಡೆ ಶ್ರೀಕಾಂತ್ ಪೂಜಾರಿಯ ಪ್ರಕರಣ, 31 ವರ್ಷದ ಹಿಂದಿನ ಪ್ರಕರಣವನ್ನು ಈಗ ಮತ್ತೆ ಓಪನ್ ಮಾಡಿರೋದು, ಬಂಧಿಸಿರೋದು, ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅನ್ನುವಂಥ ಹೋರಾಟ. ಈಗ ನಾನು ದತ್ತಮಾಲಾಧಾರಿ, ನನ್ನನ್ನು ಕೂಡ ಬಂಧಿಸಿ ಅನ್ನುವಂಥ ಅಭಿಯಾನ ಶುರು ಆಗ್ಬೋದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಟೈಮ್ನಲ್ಲೇ ಈ ಒಂದು ಪ್ರಕರಣ 7 ವರ್ಷದ ಹಿಂದೆ 2017ರಲ್ಲಿ ಗೋರಿಯನ್ನು ಒಡೆದಿದ್ದಂತಹ ಪ್ರಕರಣ ಇದು. ಈ ಸಂದರ್ಭದಲ್ಲೇ ಯಾಕೆ ಅವುಗಳನ್ನ ಕೆದಕ್ತಾ ಇದ್ದಾರೆ? ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ಜನವರಿ 22ಕ್ಕೆ. ಈ ಸಂದರ್ಭದಲ್ಲಿ ಯಾಕೆ ಇದೆಲ್ಲವೂ ಅನ್ನೋದು ಬಿಜೆಪಿಯವರ ಪ್ರಶ್ನೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಇದೇ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸೋಲುವ ಹತಾಶೆ, ಸೋಲುವ ಭಯ ಕಾಡ್ತಾ ಇದೆ. ಹಾಗಾಗಿನೇ ಈ ರೀತಿಯಾಗಿ ಒಂದೊಂದೇ ಕೇಸ್ಗಳನ್ನು ಮರು ತನಿಖೆಗೆ ಕೊಡ್ತಾ ಇದ್ದಾರೆ, ಅಥವಾ ಪ್ರಕರಣವನ್ನು ಅದನ್ನು ಮತ್ತೆ ತೆಗಿತಾ ಇದ್ದಾರೆ. ನೋಡಿ, ಬಿಜೆಪಿ ಇದನ್ನು ಲೋಕಸಭೆ ಚುನಾವಣೆವರೆಗೂ ಕೂಡ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗ್ತಾನೆ ಇದೆ. ಒಂದು ಪಟ್ಟಿ ಮಾಡುತ್ತೆ, ಕೊನೆಯದಾಗಿ ಚುನಾವಣೆ ಇನ್ನೇನು ಒಂದು ತಿಂಗಳ ಅನ್ನಂಗೆ ಒಂದು ಪಟ್ಟಿ ಮಾಡಿ ಪ್ರಚಾರಕ್ಕೆ ಬಳಸಿಕೊಳ್ಳೋ ಸಾಧ್ಯತೆಗಳೇ ಹೆಚ್ಚಾಗಿದೆ.